ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈ ಬ್ಯಾಸ್ಕೆಟ್ ನನಗೆ ಆರ್ಡರ್ ಇತ್ತು, ಅದರದ್ದೊಂದು ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ 2 ಕಲರ್ ವೈರ್ನ ಯೂಸ್ ಮಾಡಿಕೊಂಡು ಆಮ್ಲಾ ನಾಟಲ್ಲಿ ಫ್ಲವರ್ ಡಿಸೈನ್ ಬರೋ ರೀತಿ ಹಾಕಿರೋಂಥ ಬ್ಯಾಸ್ಕೆಟ್ ಇದು. ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಬ್ಯಾಸ್ಕೆಟಿಗೆ ನಾನು ಮೆರೂನು ಮತ್ತು ವೈಟ್ ಕಲರ್ನ ಯೂಸ್ ಮಾಡಿದ್ದೀನಿ. ಸೊ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತದೆ. ಸೊ ಈ ಬ್ಯಾಸ್ಕೆಟ್ನ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದಕ್ಕೋಸ್ಕರ ಅಂತ ಹಾಕ್ತಾ ಇದ್ದಿದ್ದು ಬ್ಯಾಸ್ಕೆಟು. ಸೊ ಈ ಬ್ಯಾಸ್ಕೆಟ್ ಹಾಕೋದನ್ನು ನೋಡಿ ನನಗೆ ಬ್ಯಾಸ್ಕೆಟ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಲೋಕಲಲ್ಲೇ ಆರ್ಡರ್ ಕೊಟ್ಟಿರೋವಂಥದ್ದು. ಸೊ ಈ ಬ್ಯಾಸ್ಕೆಟ್ ನನಗೆ ಕೊಡಿ ಅಂತ ಹೇಳಿರೋವಂಥದ್ದು. ಸೊ ಅಷ್ಟು ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ಬಂದಿದೆ. ಈ ಬ್ಯಾಸ್ಕೆಟ್ ಬಂದು ಮೀಡಿಯಮ್ ಸೈಜಲ್ಲಿ ಬಂದಿದೆ. ಲಂಚ್ ಬ್ಯಾಸ್ಕೆಟ್ ನಾವೇನು ತೊಗೊಂಡು ಹೋಗ್ತೀವಿ ಆ ಸೈಜಲ್ಲಿ ಬಂದಿದೆ. ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದು ಅಲ್ಲ. ಸೊ ದೇವಸ್ಥಾನಕ್ಕೆ ಪೂಜೆ ಬುಟ್ಟಿಯಾಗಿ ಕೂಡ ತೊಗೊಂಡೋಗ್ಬೋದು. ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಸೊ ಇದಕ್ಕೆ ನಾನು 4 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಇಲ್ಲಿ ನಾನು 2 ಕಲರ್ ಯೂಸ್ ಮಾಡಿರೋದ್ರಿಂದ ಹ್ಯಾಂಡಲಿಗೆ ಕೂಡ 2 ಕಲರ್ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು 4 ವೈರ್ ಹ್ಯಾಂಡಲ್ನ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ಹಾಕೋವಂಥವ್ರು ನೋಡ್ಬಿಟ್ಟು ಹಾಕ್ಕೊಳ್ಬೋದು. ಸೊ ತಳ ನೋಡಿ ಈ ರೀತಿ ಬಂದಿದೆ. ಸೊ ನಾನು ಇಲ್ಲಿ ಸೇಫ್ಟಿ ಬಟನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಬ್ಯಾಸ್ಕೆಟಿಗೆ ಸೇಫ್ಟಿ ಇರುತ್ತೆ ಮತ್ತು ಬೇಗ ಸವಿಯೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಸೇಫ್ಟಿ ಬಟನ್ಸು ಹಾಕ್ಕೊಂಡಿದ್ದೀನಿ. ಸೊ ಈ ಬ್ಯಾಸ್ಕೆಟಿಗೆ 8 ಬಟನ್ಸ್ ಬೇಕಾಗತ್ತೆ. ಸೊ ನೋಡಿ, ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ಈ ಬ್ಯಾಸ್ಕೆಟಿಗೆ ನಾನು ಆಮ್ಲಾ ನಾಟ್ ಹಾಕಿದ್ರು ಮೇಲ್ಭಾಗದಲ್ಲಿ ಒಂದು ಲೈನ್ ಬಾಕ್ಸ್ ನಾಟ್ ಹಾಕ್ಕೊಂಡು ಅದನ್ನು ಒಳಭಾಗದಲ್ಲಿ ತೋರಿಸಿದ್ದೀನಿ. ನೋಡಿ, ಒಳಭಾಗದಲ್ಲಿ ಮಡಚಿದ್ರೆ ನಮ್ಗೆ ಇಲ್ಲಿ ಪೈಪಿಂಗ್ ಕೊಟ್ಟಂಗೂ ಇರುತ್ತೆ ಮತ್ತು ಇಲ್ಲಿ ನಮಗೆ ತರ್ಚೋದಿಲ್ಲ. ನಾವು ಡೈರೆಕ್ಟಾಗಿ ವೈರ್ನ ತೋರಿಸ್ಕೊಂಡ್ರೆ ನಮ್ಗೆ ಇಲ್ಲಿ ತರ್ಚೋ ಚಾನ್ಸಸ್ ಇರುತ್ತೆ, ವೈರ್ ತರ್ಚೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಒಂದು ಲೈನು ಒಳಭಾಗಕ್ಕೆ ಮಡಚಿದ್ದೀನಿ. ಅದನ್ನು ನಾನು ಆಮ್ಲಾ ನಾಟ್ ಹಾಕ್ಕೊಂಡಿಲ್ಲ, ಬಾಕ್ಸ್ ನಾಟಲ್ಲಿ ಹಾಕ್ಕೊಂಡು ಒಂದು ಲೈನ್ ಒಳಭಾಗಕ್ಕೆ ಮಡಚ್ಕೊಂಡಿದ್ದೀನಿ. ಸೊ ಇನ್ನು ಇದ್ರದ್ದು ಮೆಷರ್ಮೆಂಟ್ನ ನೋಡೋದಾದರೆ ನೋಡಿ, ಇಂಚಸಲ್ಲಿ ನೋಡೋದಾದರೆ ನಮಗೆ 10 ಇಂಚು ತಳ ಅಗಲ ಬಂದಿದೆ. ಇನ್ನು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 25 ಸೆಂಟಿಮೀಟ್ರು ನಮಗೆ ತಳ ಅಗಲ ಬಂದಿದೆ. ಇನ್ನು ಎತ್ತರ ನೋಡೋದಾದರೆ, ತಳ ಎತ್ತರ ನೋಡೋದಾದರೆ ನೋಡಿ 10 ಸೆಂಟಿಮೀಟ್ರು ತಳ ಎತ್ತರ ಬಂದಿದೆ. ಸೆಂಟಿಮೀಟ್ರಲ್ಲಿ ನೋಡೋದಾದರೆ 10 ಸೆಂಟಿಮೀಟ್ರು ತಳ ಎತ್ತರ ಬಂದಿದೆ. ಸೊ ಇಂಚಸಲ್ಲಿ ನೋಡೋದಾದರೆ ನೋಡಿ 4 ಇಂಚು ನಮಗೆ ತಳ ಎತ್ತರ ಬಂದಿದೆ. ಇನ್ನು ಬ್ಯಾಸ್ಕೆಟ್ದು ಎತ್ತರನ ನೋಡೋದಾದರೆ ನೋಡಿ, ಇಂಚಸಲ್ಲಿ ನೋಡೋದಾದರೆ 9 ಇಂಚು ನಮಗೆ ಬ್ಯಾಸ್ಕೆಟ್ ಎತ್ತರ ಬಂದಿದೆ. ಸೊ ಸೆಂಟಿಮೀಟ್ರಲ್ಲಿ ನೋಡೋದಾದರೆ 22 ಸೆಂಟಿಮೀಟ್ರು ಎತ್ತರ ಬಂದಿದೆ. ಇನ್ನು ಅಗಲ ನೋಡೋದಾದರೆ ನೋಡಿ, ಸೆಂಟಿಮೀಟ್ರಲ್ಲಿ ನೋಡೋದಾದರೆ 32 ಸೆಂಟಿಮೀಟ್ರು ಅಗಲ ಬಂದಿದೆ. ಸೊ ಇಂಚಸಲ್ಲಿ ನೋಡೋದಾದರೆ 12 ಇಂಚು ನಮಗೆ ಅಗಲ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಇರುವಂಥದ್ದು. ಸೊ ಈ ಡಿಸೈನ್ ನಾವು ಹಾಕೋತೀವಿ ಅನ್ನೋ ಅಂಥವರಿಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಈ ಬ್ಯಾಸ್ಕೆಟ್ದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ನೋಡ್ಬಿಟ್ಟು ಹಾಕ್ಕೋಬೋದು. ಇನ್ ಕೇಸ್ ನಮಗೆ ಹಾಕೋದಕ್ಕಾಗೋದಿಲ್ಲ, ನಾವು ಪರ್ಚೇಸ್ ಮಾಡ್ತೀವಿ ಅನ್ನೋವಂಥವ್ರು ಈ ವಿಡಿಯೋದಲ್ಲಿ ನಾನು ನನ್ನ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಿ. ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಸೊ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ನಿಮಗೆ ಯಾವ ಕಲರು, ಯಾವ ಡಿಸೈನು ಮತ್ತು ಯಾವ ಮೆಷರ್ಮೆಂಟಲ್ಲಿ ಬೇಕು ಹೇಳಿದ್ರೆ ನಾನು ಅದೇ ಕಲರು, ಅದೇ ಡಿಸೈನು, ಅದೇ ಮೆಷರ್ಮೆಂಟಲ್ಲಿ ಹಾಕ್ಬಿಟ್ಟು ಕೊಡ್ತೀನಿ. ಸೊ ಈ ಬ್ಯಾಸ್ಕೆಟ್ ನನಗೆ ಆರ್ಡರ್ ಕೊಟ್ಟಿರೋ ಅಂಥವ್ರು ನೀಲಮ್ಮ ಮೇಡಮ್. ಥ್ಯಾಂಕ್ ಯು ನೀಲಮ್ಮ ಮೇಡಮ್, ನನಗೆ ಈ ಬ್ಯಾಸ್ಕೆಟ್ನ ಆರ್ಡರ್ ಕೊಟ್ಟಿರೋದಕ್ಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಯಾರಿಗಾದರೂ ಈ ರೀತಿ ಬ್ಯಾಸ್ಕೆಟ್ಸ್ ಆಗಲಿ, ವೈರ್ ಬ್ಯಾಸ್ಕೆಟ್ಸ್ ಆಗಲಿ, ಮ್ಯಾಕ್ರಮ್ ಪ್ರಾಡಕ್ಟ್ಸ್ ಆಗಲಿ, ಮ್ಯಾಕ್ರಮ್ ಬ್ಯಾಗ್ಸ್ ಆಗಲಿ, ಕ್ರೋಕೆಟ್ ಬ್ಯಾಗ್ಸ್ ಅಂದರೆ ಉಲ್ಲನ್ ಬ್ಯಾಗ್ಗಳಾಗಲಿ, ಉಲ್ಲನ್ ಪ್ರಾಡಕ್ಟ್ಸ್ ಆಗಲಿ ಯಾವುದಾದ್ರೂ ಬೇಕಿದ್ದಲ್ಲಿ ಈ ವಿಡಿಯೋದಲ್ಲಿ ನಾನು ನನ್ನ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಿ. ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಸೊ ನೀವು ಯಾವ ಕಲರು, ಯಾವ ಮೆಷರ್ಮೆಂಟು, ಯಾವ ಡಿಸೈನ್ ಹೇಳ್ತೀರಾ ಅದೇ ಕಲರು, ಅದೇ ಮೆಷರ್ಮೆಂಟಲ್ಲಿ, ಅದೇ ಡಿಸೈನಲ್ಲಿ ಹಾಕ್ಬಿಟ್ಟು ಕೊಡ್ತೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.